ಪ್ರೇಮಿಗಳ ದಿನಾಚರಣೆ ಎಂಗೇಜ್ ಆದ್ರ ಡಿಂಪಲ್ ಕ್ವೀನ್ ಹಾಗಾದ್ರೆ ಬುಲ್ಬುಲ್ ಬೆಡಗಿ ರಚಿತಾ ರಾಮ್ ಪ್ರೇಮ ಕಥೆ ರಿವೀಲ್. ಪ್ರೇಮಿಗಳ ದಿನವೇ ರಿವೀಲ್ ಆಯ್ತಾ ನಟಿ ಲವ್ ಸ್ಟೋರಿ. ಐ ಲವ್ ಯು ಅಂತ ರಚಿತಾ ರಾಮ್ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ. ನಟಿ ರಚಿತಾ ರಾಮ್ ಐ ಲವ್ ಯು ಅಂದಿದ್ ಯಾರಿಗೆ ಹಾಗಾದ್ರೆ? ವ್ಯಾಲೆಂಟೈನ್ಸ್ ಡೇ ವೇಳೆ ಪೋಸ್ಟ್ ಹಾಕಿರೋ ರಚಿತಾ ರಾಮ್ ಈ ಒಂದು ಪೋಸ್ಟ್ ಈಗ ಎಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಯಾರಿಗೆ ಈ ರೀತಿಯಾಗಿ ಪೋಸ್ಟ್ ಮಾಡಿದ್ದಾರೆ ಅಂತ. ಇದೇ ವರ್ಷ ಮದುವೆ ಆಗ್ತೇನೆ ಅಂತ ರಚಿತಾ ರಾಮ್ ಅವರು ಹೇಳಿದ್ದಾರೆ. ಸದ್ಯದಲ್ಲೇ ತಿಳಿಯುತ್ತೆ ಹಾಗಾದ್ರೆ ರಚಿತಾ ರಾಮ್ ಮದುವೆ ವಿಚಾರ ಅಂತ ಈಗ ನೆಟ್ಟಿಗರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಏನ್ ಗೊತ್ತಾ, ಐ ಲವ್ ಯು ಅಷ್ಟ್. 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 ಏನ್ ಗೊತ್ತಾ. ಇನ್ನು ಪ್ರೇಮಿಗಳ ದಿನಾಚರಣೆಯ ಸಂದರ್ಭದಲ್ಲಿ ಸಿಹಿ ಸುದ್ದಿಯನ್ನ ಹಂಚಿಕೊಂಡ್ರ ರಚಿತಾ ರಾಮ್ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ರಚಿತಾ ರಾಮ್ ಎಲ್ಲರೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ರು, ನಿಮ್ಮ ಮದುವೆ ಯಾವಾಗ ಎಂಬ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಕಾಲ ಕೂಡ ಬಂದಾಗ ಮದುವೆ ಆಗ್ತೀನಿ ಎಂಬ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ಆದ್ರೆ ಪ್ರೇಮಿಗಳ ದಿನಾಚರಣೆಯ ಸಂದರ್ಭದಲ್ಲಿ ಐ ಲವ್ ಯು ಅಂತ ಒಂದು ವಿಡಿಯೋವನ್ನ ಶೇರ್ ಮಾಡ್ಕೊಂಡಿರೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಹಾಗಾದ್ರೆ ಯಾರು ಆ ವ್ಯಕ್ತಿ, ಯಾರಿಗೆ ಐ ಲವ್ ಯು ಅಂತ ಹೇಳಿದ್ದಾರೆ ರಚಿತಾ ರಾಮ್ ಅಂತ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ. ಇಷ್ಟರಲ್ಲೇ ಏನಾದರೂ ಹಾಗಾದ್ರೆ ರಚಿತಾ ರಾಮ್ ಒಂದು ಸಿಹಿ ಸುದ್ದಿಯನ್ನ ಅವರ ಅಭಿಮಾನಿಗಳಿಗೆ ಕೊಡ್ತಾರಾ, ಅದು ಕೂಡ ಮದುವೆಯ ಸಿಹಿ ಸುದ್ದಿಯನ್ನ ಕೊಡ್ತಾರಾ ಅಂತ ಅಭಿಮಾನಿಗಳು ಕೂಡ ಬಹಳ ಖುಷಿಯಾಗಿದ್ದಾರೆ. ಜೊತೆಗೆ ಸ್ವಲ್ಪ ಅಭಿಮಾನಿಗಳಿಗೆ ಬೇಸರ ಆಗುತ್ತೆ. ಯಾಕೆಂತಂದ್ರೆ ಅವರ ಫೇವ್ರೇಟ್ ಹೀರೋಯಿನ್ ಈಗ ಬೇರೆಯವ್ರನ್ನ ಮದುವೆ ಆದ್ರೆ ನಾರ್ಮಲಿ ಸ್ವಲ್ಪ ಅಭಿಮಾನಿಗಳಿಗೆ ಬೇಸರ ಕೂಡ ಆಗುತ್ತೆ. ಆದ್ರೆ ಅಷ್ಟೇ ಖುಷಿ ಕೂಡ ಆಗತ್ತೆ. ನೋಡ್ಬೇಕಾಗತ್ತೆ ಈ ಒಂದು ವರ್ಷ ಆದ್ರೂ ರಚಿತಾ ರಾಮ್ ಮದುವೆ ಆಗ್ತಾರಾ, ಜೊತೆಗೆ ಒಂದು ವ್ಯಾಲೆಂಟೈನ್ಸ್ ಡೇ ಸಂದರ್ಭದಲ್ಲಿ ಐ ಲವ್ ಯು ಅಂತ ಹೇಳಿರೋದ್ರಿಂದ ಯಾರನ್ನಾದ್ರೂ ಪರಿಚಯ ಮಾಡಿಸ್ತಾರ, ಅವರು ಪ್ರೀತಿ ಮಾಡ್ತಾ ಇದ್ದಾರಾ, ಒಂದು ವೇಳೆ ಪ್ರೀತಿ ಮಾಡ್ತಾ ಇದ್ರೆ ಪ್ರೀತಿ ಮಾಡ್ತಾ ಇರುವಂತ ಹುಡುಗನನ್ನ ಪರಿಚಯ ಮಾಡಿಕೊಡ್ತಾರಾ ಅಂತ ನೋಡ್ಬೇಕಾಗತ್ತೆ.